ಹಲೋ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ನಿರ್ಮಲಾ. ಕತೆಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಸೊ ನಿಮ್ಮ ಇಷ್ಟದ ಹಾಗೆ ಇವಾಗ ಎರಡೆರಡು ಎಪಿಸೋಡ್ನ ಹಾಕ್ತಾಯಿದ್ದೀನಿ. ಸೊ ಹೋಗಿ ನೋಡಿ. ಹಾಗೆ ಪ್ಲೇ ಲಿಸ್ಟಲ್ಲಿ ಕೂಡ ಹಾಕ್ತಾಯಿದ್ದೀನಿ. ಎಲ್ರಿಗೂ ಟೈಮ್ ಸಿಕ್ಕಿಲ್ಲ ಅಂದರೆ ಅದನ್ನು ಪ್ಲೇ ಮಾಡ್ಕೊಂಡು ನೋಡಿ. ಸೊ ಅದು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಹಾಗೆ ಇವತ್ತಿನ ಎರಡು ಕನಸು ಎಪಿಸೋಡ್ 78 ಆ್ಯಂಡ್ 79ನ ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಹೋಗಿ ಕೊನೆ ತನಕ ನೋಡ್ಕೊಂಡು ಬನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಪಿಸೋಡ್ 78 ರೌದ್ರಾವತಾರ. ನಿತ್ಯ ಗಾರ್ಡನ್ನಲ್ಲಿ ಗಿಡಗಳಿಗೆ ನೀರು ಹಾಕ್ತಾ ಇದ್ಲು. ಒಬ್ಬರು ವಯಸ್ಸಾದ ಅಜ್ಜಿ ಒಂದು ಚಿಕ್ಕ ಮಗುನ ಕರ್ಕೊಂಡು ಅವಳ ಬಳಿಗೆ ಬಂದರು. ನೋಡಿ ತಾಯಿ, ಮಗು ಮೊನ್ನೆಯಿಂದ ಹೊಟ್ಟೆಗೆ ಏನು ತಿಂದಿಲ್ಲ, ನಿಮಗೆ ಪುಣ್ಯ ಬರುತ್ತೆ, ಒಂದು ಹೊತ್ತು ಊಟ ಕೊಡ್ರವ್ವ ಅಂತ ಕೇಳಿದ್ರು. ನಿತ್ಯ ಆ ಅಜ್ಜಿ ಮಾತು ಕೇಳಿ ಮನಸ್ಸಿಗೆ ಸಂಕಟ ಆಯಿತು. ಆ ಮಗುನ ನೋಡಿ ಎತ್ಕೊಂಡು 3 ದಿನದಿಂದ ಊಟ ಮಾಡಿಲ್ವಾ ಕಂದ, ಬಾ ಹೊಟ್ಟೆ ತುಂಬ ಊಟ ಮಾಡುವೆ ಆಯಿತಾ ಅಂತ ಅಜ್ಜಿ ಬನ್ನಿ ನೀವೂ ಅಂದ್ಲು. ಆ ಅಜ್ಜಿ ನನಗೆ ಬೇಡ್ರವ್ವ, ಆ ಮಗಿಗೆ ಕೊಡಿ ಸಾಕು ಅಂದರು. ನಿತ್ಯ ಅಜ್ಜಿ ಪರವಾಗಿಲ್ಲ, ನೀವು ಊಟ ಮಾಡಿದ್ರೆ ನಿಮಗೂ ಹಸಿವು ಹಿಂಗತ್ತೆ, ಬನ್ನಿ ನೀವು ಅಂತ ಮನೆ ಒಳಗೆ ಕರ್ಕೊಂಡು ಬಂದ್ಲು. ಕುತ್ಕೊಪುಟ್ಟ, ನಾನು ಊಟ ತೊಗೊಂಡು ಬರ್ತೀನಿ ಅಂತ ಅಡುಗೆ ಮನೆಗೆ ಹೋದ್ಲು. ಆ ಅಜ್ಜಿ ಅಲ್ಲೇ ನೆಲದ ಮೇಲೆ ಕುತ್ಕೊಂಡು ಆ ಮಗುನ ತೊಡೆ ಮೇಲೆ ಕೂರಿಸ್ಕೊಂಡು ಸುತ್ತ ಮನೆಯನ್ನೆಲ್ಲ ಒಂದು ರೌಂಡ್ ನೋಡ್ತಾಳೆ. ಅಬ್ಬಬ್ಬಾ, ಎಂಥ ದೊಡ್ಡ ಮನೆ ಅಲ್ವಾ ಕಂದ, ಈ ಮನೆ ಎಷ್ಟು ದೊಡ್ಡದಾಗಿದೆಯೋ ಅವ್ರ ಮನಸ್ಸು ಅಷ್ಟೇ ದೊಡ್ಡದು ಎಂದ್ಕೊಂಡು ಕೂತಿದ್ರು. ನಿತ್ಯ ಊಟ ತೊಗೊಂಡು ಬಂದು ಒಂದು ಅಜ್ಜಿಗೆ ಕೊಟ್ಟು ಇನ್ನೊಂದು ಪ್ಲೇಟ್ನಲ್ಲಿದ್ದ ಊಟ ಆ ಮಗುಗೆ ತಿನ್ನಿಸ್ತಾಳೆ. ರಾಧಾ ಮತ್ತು ವರ್ಷ ಅದನ್ನು ನೋಡ್ತಾ ನಿಂತಿದ್ಲು. ದೇಹಿ ಅಂತ ಬಂದವ್ರಿಗೆ ಕರ್ಕೋ ಹೃದಯ ನಮ್ಮ ನಿತ್ಯದು ಅಂತ ನೋಡ್ತಾ ನಿಂತಿದ್ರು. ಅಜ್ಜಿ, ಬೀದಿಲಿ ಬಿದ್ದಿರೋರಿಗೆ ಊಟ ಹಾಕ್ತಾಯಿರೋ ನೀನು ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಕಣವ್ವ, ನಿನ್ನ ಹೊಟ್ಟೆ ತಣ್ಣಗಿರಲಿ, 100 ಕಾಲ ಚೆನ್ನಾಗಿ ಬಾಳು ತಾಯಿ ಅಂತ ಅರಸಿದ್ರು. ಅದನ್ನು ನೋಡಿದ ಲಾವಣ್ಯ ಕೋಪದಲ್ಲಿ ಕಡಿಬಿಡಿಯಲ್ಲಿ ಬಂದು, ನಿತ್ಯ ಏನೇ ಆದಿ ಬೀದಿಲಿ ಹೋಗೋ ಭಿಕ್ಷುಕರಿಗೆಲ್ಲ ಊಟ ಹಾಕೋಕೆ ಇದನ್ನು ಧರ್ಮಛತ್ರ ಅಲ್ಲ, ಅದಕ್ಕೆ ಅಂತ ಅನಾಥಾಶ್ರಮ ವೃದ್ಧಾಶ್ರಮಗಳಿವೆ, ಅಲ್ಲಿಗೆ ಹೋಗೋ ಕೇಳು ಅವರಿಗೆ. ಆ ಕಡೆಯಿಂದ ಕೋಪದಲ್ಲಿ ರಾಧಾ, ಹೌದೌದು, ಇದನ್ನೆಲ್ಲ ಲಾವಣ್ಯ ಅಪ್ಪನ ಮನೆಯಿಂದ ತಂದು ಹಾಕ್ತಾ ಇದ್ದಾಳೆ, ಅದಕ್ಕೆ ಅದೆಲ್ಲ ಹಾಳಾಗಿ ಹೋಗ್ಬಿಡತ್ತೆ, ಹಾಗೆಲ್ಲ ಹಾಕಬಾರ್ದಾಗಿತ್ತು ನಿತ್ಯ, ನೀನು ತಪ್ಪು ಮಾಡಿದೆ ಅಂದ್ಲು. ಲಾವಣ್ಯ ಅತ್ತಿಗೆ ಅಂತ ರಾಧಾ ಮೇಲೆ ಜೋರು ಮಾಡಿದ್ಲು. ಅವರು ಜಗಳ ಆಡೋದು ನೋಡಿ ಆ ಅಜ್ಜಿ, ಅಯ್ಯಯ್ಯೋ ನಮ್ಮಿಂದ ನೀವು ಯಾಕೆ ಜಗಳ ಆಡ್ತಿರೋ ತಾಯಿ, ನಾವು ಹೊರಟು ಹೋಗ್ತೀವಿ ಬಿಡವ್ವ ಅಂದ್ಬಿಟ್ಟು ಆ ಮಗುನ ಎತ್ಕೊಂಡು ಅಲ್ಲಿಂದ ಹೊರಟೇ ಹೋದರು. ನಿತ್ಯ, ಅಯ್ಯೋ ಅಜ್ಜಿ, ಮಗು ಸ್ವಲ್ಪ ಊಟ ಮಾಡಲಿ, ಹೋಗಬೇಡಿ ಅಜ್ಜಿ ಅಂತ ಕೂಗಿದ್ರು. ಆ ಅಜ್ಜಿ ಅಲ್ಲಿಂದ ಹೊರಟೇ ಹೋದರು. ನಿತ್ಯ ಕೋಪದಲ್ಲಿ, ಲಾವಣ್ಯ ಸುಮ್ಮನೆ ಇರೋಕೆ ಆಗೋದೇ ಇಲ್ವ ನಿನಗೆ, ಪಾಪ ಆ ಮಗು ಊಟ ಕಿತ್ಕೊಂಡ್ಯಲ್ಲೇ, ಊಟನ ಅರ್ಧಕ್ಕೆ ಬಿಟ್ಟು ಎದ್ದು ಹೋಗೋ ಹಾಗೆ ಮಾಡಿಬಿಟ್ಟಿಯಲ್ಲೇ, ಅದು ಎಂಥ ಮಹಾ ಪಾಪ ಅಂತ ಗೊತ್ತೇನೆ, 7 ಜನ್ಮಕ್ಕೂ ಪಾಪ ಸುತ್ಕೊಳ್ಳುತ್ತೆ ಒಬ್ಬರು ಊಟ ಕಿತ್ಕೊಂಡ್ರೆ. ಒಂದೇ ತಿಳ್ಕೊ, ಹಸುವು ಅಂತ ಬಂದವ್ರಿಗೆ ಅನ್ನ ಹಾಕಿದ ಮನೆ ಯಾವತ್ತೂ ಹಾಳಾಗೋಲ್ಲ. ಲಾವಣ್ಯ, ಸಾಕು ಮುಚ್ಚೆ, ಈ ನಿನ್ನ ನೀತಿ ಕತೆನೆಲ್ಲ ನೀನು ಬಿಡೋ ಬುರುಡೆನ ನಂಬ್ತಾರಲ್ಲ ಅವ್ರಿಗೆ ಹೇಳು, ನನಗಲ್ಲ. ಅಷ್ಟೊಂದು ಇಂಥವ್ರಿಗೆ ಊಟ ಹಾಕಲೇಬೇಕು ಅಂತ ಇದ್ದರೆ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಹಾಕು ಅಂದ್ಲು. ರಾಧಾ ಕೋಪದಲ್ಲಿ, ಲಾವಣ್ಯ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಅಂತ ಹೇಳಿದ್ಲು. ಲಾವಣ್ಯ, ಓಹೋ ಇವಳಿಗೆ ಮನೆ ಮಟ್ಟ ಇಲ್ಲ ಅಲ್ವಾ ಅಂತ ವ್ಯಂಗ್ಯವಾಗಿ ನಗ್ತಾಳೆ. ರಾಧಾ, ಹೌದು ಲಾವಣ್ಯ, ಅವಳಿಗೆ ಮನೆ ಮಟ್ಟ ಏನೂ ಇಲ್ಲ, ಆದರೆ ಅದೆಲ್ಲ ನಿನಗಿದ್ರೂ ಸಂಸ್ಕಾರನೇ ಇಲ್ಲ. ಮನೆ ಮಠ ಇದ್ದು ನೀನು ಪಡ್ಕೊಂಡಿರೋದಾದ್ರೂ ಏನು, ಅದೆಲ್ಲ ಇಲ್ಲದೆ ನಮ್ಮ ನಿತ್ಯ ಕಳ್ಕೊಂಡಿರೋದಾದರೂ ಏನು. ಇಷ್ಟಕ್ಕೂ ಅವಳು ಊಟ ಹಾಕಿದ್ದು ನಮ್ಮ ಮನೆಯಿಂದಾನೇ ಹೊರತು ನಿಮ್ಮಪ್ಪನ ಮನೆಯಿಂದ ಅಲ್ವಲ್ಲ, ಸುಮ್ಮನೆ ಹೇಳಿ ಕೇಳಿ ಬೈಸ್ಕೋಬೇಡ, ಇಲ್ಲಿಂದ ಹೋಗು ಅಂದ್ಲು. ಲಾವಣ್ಯ, ಅತ್ತಿಗೆ ಇದು ನನ್ನ ಮನೆ, ನಾನು ಈ ಮನೆಗೆ ಸೊಸೆಯಾಗೋಳು, ನೀವು ಅಷ್ಟೇ, ಇವತ್ತು ಇರ್ತೀರಾ ನಾಳೆ ಹೋಗ್ತೀರಾ, ಈ ಮನೆಯಲ್ಲಿ ಇರಬೇಕಾದವಳು ನಾನು, ಇಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಡಿಸೈಡ್ ಮಾಡೋಳು ನಾನು ಅಂತ ಅಂದೇ ಬಿಟ್ಲು. ರಾಧಾ ಶಾಕ್ನಲ್ಲಿ, ಏನಂದೆ, ಈ ಮನೆಯಲ್ಲಿ ನಾನು ಇವತ್ತಿದ್ದು ನಾಳೆ ಹೋಗೋಳ? ರಾಧಾ ಮನಸ್ಸಿಗೆ ತುಂಬ ನೋವಾಯಿತು. ಏನು ಮಾತಾಡದೆ ಅಲ್ಲಿಂದ ತನ್ನ ರೂಮಿಗೆ ಹೋದ್ಲು. ವರ್ಷ ರಾಧಾ ಹಿಂದೆಯೇ ಹೋದ್ಲು. ನಿತ್ಯ, ರಾಧಕ್ಕ ರಾಧಕ್ಕ ನಿಂತ್ಕೊಳ್ಳಿ ರಾಧಕ್ಕ. ರಾಧಾ ಹೊರಟೇ ಹೋದ್ಲು. ಲಾವಣ್ಯ ಅಹಂಕಾರದಲ್ಲಿ ತನ್ನ ರೂಮಿಗೆ ಹೋದ್ಲು. ನಿತ್ಯ ಅಷ್ಟೇ ಕೋಪದಲ್ಲಿ ಅವಳು ಹಿಂದೆನೇ ಹೋಗ್ತಾಳೆ. ನಿಂತ್ಕೊಳ್ಳೆ. ಲಾವಣ್ಯ, ಮತ್ತೆ ಏನೇ ನಿಂದೋ? ನಿತ್ಯ ಲಾವಣ್ಯ ಕಪಾಳಕ್ಕೆ ಪಠಾರ್ ಪಠಾರ್ ಅಂತ ಹೊಡೆದ್ಲು.
ಯಾವಾಗಲೂ ನಿತ್ಯ ಕೈಲಿ ಓಡಿಸ್ಕೊಳ್ಳೋದೇ ಆಯಿತು. ಏನೇ ಬೊಗಳ್ದೆ, ಇವತ್ತಿದ್ದು ನಾಳೆ ಹೋಗೋರ, ಅವರು ಈ ಮನೆ ಮಗಳು ಕಣೆ. ನೀನು ಕಣೆ ಬಿಟ್ಟಿ ಕುಳ್ ತಿಂದ್ಕೊಂಡು ಯಾರ್ದೋ ಹೆಸರು ಹೇಳ್ತಾ ಇರೋದು, ಯಾರ್ದೋ ಮನೇಲಿ ಬದುಕ್ತಾ ಇರೋ ನಾಯಿ. ಅಯ್ಯೋ ಪಾಪ, ನಾಯಿಗೆ ಯಾಕೆ ಹೋಲಿಸ್ಬೇಕು? ನಿನ್ನ ನಾಯಿ ನಿಯತ್ತಾಗಿರುತ್ತೆ ಕಣೆ, ನೀನು ಕೊಚ್ಚೆ ತಿನ್ನೋ ಹೊಲಸು. ಲಾವಣ್ಯ, ನಿತ್ಯ ಅಂತ ಕಿರ್ಚಿದ್ಲು. ನಿತ್ಯ, ಶ್, ಕಿರ್ಚಬೇಡ, ನಾನು ಯಾವುದ್ಯಾವುದೋ ಟೆನ್ಷನಲ್ಲಿ ನಿನ್ನ ಮರ್ತೇ ಹೋಗಿದ್ದೆ ಕಣೆ. ನೀನು ಚಾಪ್ಟರ್ಗೆ ಒಂದು ಫುಲ್ ಸ್ಟಾಪ್ ಇಡಲಿಲ್ಲ. ಲಾವಣ್ಯ, ಬೇಡ ನಿತ್ಯ, ಪದೇ ಪದೇ ನನ್ನನ್ನು ಕೆಣಕ್ತಾ ಇದೆಯಾ? ನಾನು ಇನ್ನೊಂದು ಮುಖನ ನೀನು ನೋಡಿಲ್ಲ, ನಾನು ಯಾರು ಅಂತ ನಿನಗೆ ಸರಿಯಾಗಿ ಇನ್ನೂ ಗೊತ್ತಿಲ್ಲ ಅಂತ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ ಅಂದ್ಲು. ನಿತ್ಯ, ಹೇಯ್ ಸಾಕು ಮುಚ್ಚೆ, ನಾನು ಎಂಥ ಲುಚ್ಚ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಹುಡುಗನ ಬಾಳಲ್ಲಿ ಪ್ರೀತಿ ಅನ್ನೋ ನಾಟಕ ಆಡಿ ಅವನ ಬದುಕನ್ನು ಸರ್ವನಾಶ ಮಾಡಿ ಅವನ ಮಗುನ ಹುಟ್ಟೋಕ್ಕೆ ಮುಂಚೆ ಹೊಟ್ಟೆಯಲ್ಲೇ ಕ್ಯೂಚ್ ಹಾಕಿರೋ ಒಬ್ಳು ಕೊಚ್ಚೆ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ ಸಾಲದು ಅಂತ ನನ್ನ ಶರತ್ ಸರ್ ಬದುಕಲ್ಲಿ ನಾನೇ ಪಾರಿಜಾತ ಅಂತ ಹೇಳ್ಕೊಂಡು ಬಂದಿರೋ ಹೆಮ್ಮಾರಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತಲೂ ನನಗೆ ಚೆನ್ನಾಗಿ ಗೊತ್ತು ಅಂತ ಕೋಪದಲ್ಲಿ ಹೇಳ್ತಾ ಕುದೀತಾ ಇದ್ಲು. ಲಾವಣ್ಯ ಅದನ್ನೆಲ್ಲ ಕೇಳಿ ದಂಗಾಗೋದ್ಲು. ಏನಂದೆ, ನಿನಗಿದೆಲ್ಲ ಅಂತ ತೊದಲ್ತಾಳೆ. ನಿತ್ಯ, ಯಾಕೆ ಭಯ ಆಗ್ತಿದೆಯಾ? ನಿನ್ನ ಬಂಡವಾಳ ಎಲ್ಲ ಬಯಲಾಗಿದೆ, ಇನ್ಯಾವ ಮುಖ ಇದೆ ನಿನಗೆ ತೋರಿಸೋದಕ್ಕೆ? ನಿನ್ನ ಹೊಲಸು ಮುಖನ ನಾನು ನೋಡಿ ಆಯಿತು, ಈಗ ನೀನು ನನ್ನ ರೌದ್ರಾವತಾರನ ನೋಡೋ ಅಂತಹ ಟೈಮ್. ಲಾವಣ್ಯ ನಡುಗುತ್ತಾ, ನಿನಗೆ ಮಗು ವಿಷಯ ಅದೆಲ್ಲ ಹೇಗೆ ಗೊತ್ತು? ಅದನ್ನು ಹೇಳು. ನಿತ್ಯ, ಯಾಕೆ ಅಂದರೆ ನೀನು ಮೋಸ ಮಾಡಿರೋದು ನಮ್ಮ ಅಣ್ಣನಿಗೆ ಕಣೆ, ನಮ್ಮ ಅಣ್ಣನಿಗೆ ಅಂತ ಇನ್ನೊಂದು ಕಪಾಳಿಗೆ ಬಿಡ್ತಾಳೆ. ಲಾವಣ್ಯ ಕಪಾಳಕ್ಕೆ ಕೈ ಹಾಕ್ಕೊಂಡು, ರಾಹುಲ್ ನಿಮ್ಮ ಅಣ್ಣನ ಅಂತ ತೊದಲಿದ್ಲು. ನಿತ್ಯ ಕಣ್ಣು ಕೆಂಪು ಮಾಡಿಕೊಂಡು, ಹೌದು ರಾಹುಲ್ ನಮ್ಮ ಅಣ್ಣ. ಅವಳು ಚುಟ್ಟು ಹಿಡ್ಕೊಂಡು, ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರ ಅಣ್ಣ ತಂಗಿ ಆಗಿರಲ್ಲ ಕಣೆ. ಆ ಸಂಬಂಧ ಆ ದೇವರು ಕೊಟ್ಟ ವರ. ಅನ್ಯಾಯವಾಗಿ ಅವನ ಬದುಕನ್ನು ಹಾಳು ಮಾಡಿಬಿಟ್ಟಿಯಲ್ಲೇ. ಅವ್ನು ನಿನಗೇನು ಮೋಸ ಮಾಡಿದ್ದ? ನಾನು ನಿನಗೇನೇ ಮೋಸ ಮಾಡಿದ್ದೆ? ಯಾಕೆ ನಮ್ಮ ಬದುಕಲ್ಲಿ ಈ ರೀತಿ ಆಟ ಆಡ್ತಾ ಇದೆಯಾ? ನಿನಗಿಷ್ಟು ಅಹಂಕಾರ ಹಚ್ಕೊಳ್ಳೋದಕ್ಕೆ ನಾನೇ ಕಾರಣ ಅಲ್ವಾ? ನಾನೇ ಪಾರಿಜಾತ ಅಂತ ನಾನಾಗೇ ಹೇಳಲ್ಲ ಅಂತ ನಿನಗೆ ಚಾಲೆಂಜ್ ಹಾಕ್ತೆ. ಚಾಲೆಂಜ್ ಮೈ ಫುಟ್. ಒಂದೊಳ್ಳೆ ಪ್ರೀತಿ ನಿಜ ಆಗಿದ್ದರೆ ಅದು ಸಾಕ್ಷಿನ ಕೇಳೋದಿಲ್ಲ, ಅದು ಮನಸ್ಸನ್ನು ಕೇಳುತ್ತೆ. ನಾನು ಹೇಳೋದನ್ನು ಶರತ್ ಸರ್ ನಂಬ್ತಾರೋ ಬಿಡ್ತಾರೋ, ಆದರೆ ನಿನ್ನ ಸತ್ಯನ ನಾನು ಅವ್ರಿಗೆ ಹೇಳ್ದೆ ಸುಮ್ಮನೆ ಬಿಡೋದಿಲ್ಲ. ಈಗಲೇ ಹೋಗ್ತೀನಿ, ನಿನ್ನ ಆಟಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ತೀನಿ. ಲಗೇಜ್ ಪ್ಯಾಕ್ ಮಾಡ್ಕೊ. ಅಲ್ಲಿಂದ ಹೋಗ್ತಾ ಇರ್ತಾಳೆ. ಲಾವಣ್ಯ, ನಿತ್ಯ ಪ್ಲೀಸ್ ನಿತ್ಯ, ನಿತ್ಯ ಪ್ಲೀಸ್ ನಿತ್ಯ, ನನಗೆ ಶರತ್ ಬೇಕು, ನನಗೆ ಶರತ್ನ ಬಿಟ್ಟಿರೋಕ್ಕಾಗಲ್ಲ ನಿತ್ಯ, ಪ್ಲೀಸ್ ಅವ್ರಿಗೇನು ಹೇಳಬೇಡ ನಿತ್ಯ, ಪ್ಲೀಸ್ ನಾನು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊತೀನಿ, ದಯವಿಟ್ಟು ಶರತ್ಗೆ ಏನೂ ಹೇಳಬೇಡ ನಿತ್ಯ. ನಿತ್ಯ, ಬಿಡೆ ನನ್ನ ಕೈನ. ನೀನು ನಿಯತ್ತಾಗಿ ಬಂದು ಈ ಮಾತನ್ನು ನಿಜವಾಗ್ಲೂ ಅವ್ರನ್ನ ಪ್ರೀತಿಸ್ತಿದ್ದೀನಿ, ಅವ್ರು ಬೇಕು ಅಂದಿದ್ರೆ ನಾನೇ ಖುಷಿಯಾಗಿ ನಿಂಗೆ ಬಿಟ್ಕೊಡ್ತಾ ಇದ್ದೆ ಕಣೆ. ಯಾಕಂದರೆ ನನಗೆ ಅವ್ರ ಸಂತೋಷ ಅಷ್ಟೇ ಮುಖ್ಯ. ಆದರೆ ನೀನು ದ್ವೇಷ ಅಂದ್ಕೊಂಡು ಅವ್ರ ಮನಸ್ಸನ್ನು ಸ್ಮಶಾನ ಮಾಡಿಬಿಟ್ಟಿದ್ಯಾ. ನನಗೆ ನನ್ನ ಶರತ್ ಸರ್ನ ಬಿಟ್ಟಿರೋಕ್ಕಾಗಲ್ಲ, ನಾನೇ ಪಾರಿಜಾತ ಅಂತ ಅವ್ರಿಗೆ ಗೊತ್ತಾಗಬೇಕು. ಒಂದು ವೇಳೆ ನೀನು ಕೇಳಿದೆ ಅಂತ ಬಿಟ್ಕೊಟ್ರು ನಾನು ಅವ್ರಿಗೆ ಮಾಡೋ ಮೋಸ ಅದು. ಒಂದು ಪ್ರೀತಿನ ಉಳಿಸ್ಕೊಳ್ಳದೆ ಒಂದು ಮಗುನ ಹುಟ್ಟೋ ಮುಂಚೆ ಕೊಂದಿರೋ ನೀನು ಇನ್ನೊಂದು ಪ್ರೀತಿನ ಉಳಿಸ್ಕೋತೀಯಾ ಅಂತ ಅಂದರೆ ಅದು ನಾನು ನಂಬೋ ಮಾತಲ್ಲ. ಇವತ್ತೇನೇ ಆದರೂ ನಾನು ಶರತ್ ಸರ್ಗೆ ಪಾರಿಜಾತ ನಾನೇ, ರಾಹುಲ್ ಅಣ್ಣಗೆ ಮೋಸ ಮಾಡಿರೋದು ಲಾವಣ್ಯನೇ ಅಂತ ಶರತ್ ಸರ್ಗೆ ಹೇಳ್ತೀನಿ ಅಂತ ಕೋಪದಲ್ಲಿ ಹೋಗ್ತಾ ಇದ್ಲು. ಲಾವಣ್ಯ ಡೋರ್ ಹಿಡಿದು, ನಿತ್ಯ ಪ್ಲೀಸ್ ನಿತ್ಯ, ಶರತ್ಗೆ ಏನೂ ಹೇಳಬೇಡ ನಿತ್ಯ, ನನಗೆ ಶರತ್ ಬೇಕು, ಪ್ಲೀಸ್ ನಿನ್ನ ಕೈ ಮುಗಿತೀನಿ, ನೀನು ಹೇಳಿದ್ದೆಲ್ಲ ಕೇಳ್ತೀನಿ ಕಣೆ. ಶರತ್ ಏನು ಹೇಳಬೇಡ ನಿತ್ಯ, ಶರತ್ ನನಗೆ ಬೇಕು. ನಿತ್ಯ ಅವಳ ಮಾತನ್ನ ತಲೆಗೆ ಹಾಕ್ಕೊಳ್ದೆ ಅವಳನ್ನ ಬಿಡೆ ನನ್ನ ಕೈನ ಅಂತ ಜಾಡ್ಸ್ ತಳ್ಳಿ ಅಲ್ಲಿಂದ ಹೊರಟು ಹೋದ್ಲು. ನಿತ್ಯ ಒಂದೇ ರಭಸದಲ್ಲಿ ಶರತ್ನ ರೂಮ್ಗೆ ಬಂದ್ಲು. ಶರತ್ ರೂಮ್ನಲ್ಲಿರಲಿಲ್ಲ. ಶರತ್ ಸರ್ ಅಂತ ಕೂಗ್ತಾ ಹೊರಗೆ ಬಂದು ಹುಡುಕಿದ್ಲು. ಎಲ್ಲೂ ಇಲ್ಲ. ಬಾಲ್ಕನಿಯಲ್ಲಿ ನೋಡಿದ್ಲು, ಅಲ್ಲೂ ಇಲ್ಲ.
ಎಲ್ಲೋದ್ರು ಅಂತ ಬಾಲ್ಕನಿಯಿಂದ ಆಚೆ ನೋಡಿದ್ಲು. ಶರತ್ ಗಾರ್ಡನ್ನಲ್ಲಿ ಉಯ್ಯಾಲೆ ಮೇಲೆ ಕುತ್ಕೊಂಡು ಲ್ಯಾಪ್ಟಾಪ್ ನೋಡ್ತಿದ್ದ. ನಿತ್ಯ ಅದನ್ನು ನೋಡಿ ಅಲ್ಲಿಗೆ ಹೋಗ್ತಾಳೆ. ಸರ್, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದ್ಲು. ಶರತ್ ಲ್ಯಾಪ್ಟಾಪ್ನ ನೋಡ್ತಾನೆ. ಹಾಂ ಹೇಳು ನಿತ್ಯ ಅಂದ. ನಿತ್ಯ, ಹೇಳು ಅಂದರೆ ನೀವು ಈ ಕಡೆ ಕೇಳಿ ಸರ್, ತುಂಬ ಇಂಪಾರ್ಟೆಂಟ್ ಏನೋ ಹೇಳೋಕ್ಕೆ ಬಂದಿದ್ದೀನಿ. ನೀವು ಲ್ಯಾಪ್ಟಾಪ್ ನೋಡ್ತಾ ಕೂತಿದ್ದೀರಲ್ಲ, ನಿಮಗೇನು ತಲೆ ಇಲ್ವಾ? ಸರ್, ಅವನ ಕೈಯಲ್ಲಿದ್ದ ಲ್ಯಾಪ್ಟಾಪ್ನ ಕಿತ್ತು ಮುಚ್ಚಿಟ್ಲು. ಶರತ್ ಆಶ್ಚರ್ಯದಲ್ಲಿ ಅವಳನ್ನು ನೋಡ್ತಾ ಮನಸ್ಸಲ್ಲಿ ಈ ರಾಕ್ಷಸಿನ ಯಾರಪ್ಪ ರೊಚ್ಚಿಗೇಳಿಸಿರೋದು ಅಂದ್ಕೊಂಡು ಅವಳನ್ನೇ ನೋಡ್ದ. ನಿತ್ಯ, ನೀವು ಅಂದ್ಕೊಂಡಾಗೆ ಲಾವಣ್ಯ ಅಲ್ಲ ಪಾರಿಜಾತ, ನಾನು ಅಂದ್ಲು. ಶರತ್ ಶಾಕ್ನಲ್ಲಿ ಏನಂದೆ ಅಂತ ಅವಳನ್ನೇ ನೋಡ್ತಾ ಮೆಲ್ಲಿಗೆ ಮೇಲೆದ್ದು ನಿಂತ. ಎಪಿಸೋಡ್ 79 ಸಾಂತ್ವನ ತುಂಬೋ ಶಕ್ತಿ. ಶರತ್ ಕಣ್ಣು ಕೆಂಪಗೆ ಮಾಡಿಕೊಂಡು ಮನೆ ಒಳಗಡೆ ಬಂದ. ಲಾವಣ್ಯ, ಲಾವಣ್ಯ. ಅಷ್ಟರಲ್ಲಿ ಮನೆಯವರೆಲ್ಲ ಅಲ್ಲಿಗೆ ಬಂದರು. ಲಾವಣ್ಯ ಎಲ್ಲೂ ಇಲ್ಲ. ಲಾವಣ್ಯ ಮಾಡಿದ ಅವಮಾನಕ್ಕೆ ಬೇಸರಗೊಂಡು ರಾಧಾ ತನ್ನ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ಮುರಳಿ ಜೊತೆ ಪುಟಾಣಿ ಚಿರುನ ಕರ್ಕೊಂಡು ಮುರಳಿ ಮನೆಗೆ ಹೊರಡೋದಕ್ಕೆ ರೆಡಿಯಾಗಿ ಬಂದಳು. ಶರತ್ ಅದನ್ನು ನೋಡ್ದ. ಅಕ್ಕ ಪ್ಲೀಸ್, ಏನು ನಡೀತು ಅಂತ ತಿಳ್ಕೊಳ್ಳೋವರೆಗೂ ಸ್ವಲ್ಪ ಸಮಾಧಾನವಾಗಿರಿ. ಎಲ್ಲಿ ಆ ಲಾವಣ್ಯ? ಅಷ್ಟರಲ್ಲಿ ಲಾವಣ್ಯ ಹೊರಗಡೆಯಿಂದ ಬಂದಳು. ಶರತ್ ಅವಳನ್ನ ನೋಡ್ದವನೇ ಸರಸರನೆ ಅವಳ ಹತ್ರ ಹೋಗಿ, ವರ್ಷ ಹೇಳಿದ್ದೆಲ್ಲ ನಿಜಾನಾ? ನಿತ್ಯ ಕೂಡ ಅಲ್ಲಿಗೆ ಬರ್ತಾಳೆ. ಲಾವಣ್ಯ ವರ್ಷ ಮತ್ತು ನಿತ್ಯನ ನೋಡಿ ಶರತ್ನ ನೋಡಿ ಗಾಬರಿಯಿಂದ ಅದು ಅದು ಶರತ್ ಅಂತ ರಾಗ ಹೇಳಿದ್ಲು. ಶರತ್, ಹೌ ಡೇರ್ ಯು? ನಮ್ಮಕ್ಕಗೆ ಹಾಗೆಲ್ಲ ಹೇಳೋದಕ್ಕೆ ನೀನು ಯಾರೇ? ನಿನಗೆ ಯಾರು ಆ ರೈಟ್ಸ್ ಕೊಟ್ಟಿದ್ದು? ಇದು ಅವಳ ಮನೆ, ನನಗಿಂತ ಹೆಚ್ಚಾಗಿ ಅವಳಿಗೆ ಎಲ್ಲ ರೈಟ್ಸ್ ಇರೋದು. ನಿನಗೆ ಯಾವ ರೈಟ್ಸ್ ಇದೆ ಅಂತ ಅವ್ರ ವಿರುದ್ಧ ಮಾತಾಡಿದೆ? ನೀನು ನನ್ನ ಪಾರಿಜಾತನೇ ಆಗಿರ್ಬೋದು, ಆದರೆ ಮೊದಲ ಪ್ರಿಯಾರಿಟಿ ನನ್ನ ಫ್ಯಾಮಿಲಿ. ಲಾವಣ್ಯ ಮನಸ್ಸಲ್ಲಿ, ಓ ಗಾಡ್, ಇವನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾನಾ? ಶರತ್, ಅದು ನಾನೇನೋ ಹೇಳಲಿಲ್ಲ ಅಂಥದ್ದು. ಸುಮ್ಮನೆ ಅದನ್ನೆಲ್ಲ ಯಾಕೆ ದೊಡ್ಡದು ಮಾಡ್ತಾ ಇದ್ದಾರೆ ಅವರು? ಹಾದಿ ಬೀದಿಯಲ್ಲಿ ಹೋಗೋರು ನಂಬೇಡಿ ಅಂತ ಬುದ್ಧಿ ಹೇಳಿತ್ತಪ್ಪ. ಶರತ್, ದೊಡ್ಡವ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಾಗ್ಬಿಟ್ಟ ನೀನು? ನಮ್ಮ ಅಕ್ಕಂಗೆ ಬುದ್ಧಿ ಹೇಳೋ ಅಷ್ಟು ದೊಡ್ಡವಳು ನೀನು ಯಾವಾಗಾದೆ? ಹೋಗಿ ನಮ್ಮ ಅಕ್ಕನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಲಾವಣ್ಯ, ವಾಟ್? ನಾನು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಾ? ನೋ ವೇ. ಶರತ್ಗೆ ಪಿತ್ತ ನೆತ್ತಿಗೇರ್ತು. ಲಾವಣ್ಯ, ನಿನಗೆ ಹೇಳ್ತಾ ಇರೋದು, ಕ್ಷಮೆ ಕೇಳು ಅಂದೆ. ಲಾವಣ್ಯ ನಿತ್ಯ ಕಡೆ ನೋಡ್ತಾಳೆ. ಅವಳನ್ನು ನೋಡಿದ ನಿತ್ಯ, ಸರ್ ಪ್ಲೀಸ್, ಇದೇನು ದೊಡ್ಡ ವಿಚಾರ ಅಲ್ಲ, ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂದ್ಲು. ಶರತ್ ಆಶ್ಚರ್ಯದಲ್ಲಿ, ವಾಟ್? ಇದು ದೊಡ್ಡ ವಿಚಾರ ಅಲ್ವಾ? ನಿನಗೆ ತಲೆ ಕೆಟ್ಟಿದ್ಯಾ ನಿತ್ಯ? ಅವಳ ಅಕ್ಕಂಗೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿದಾಳೆ. ನೀನು ಅಲ್ಲೇ ಇದ್ದೆ ತಾನೇ? ತಪ್ಪನ್ನು ತಪ್ಪಂತ ಹೇಳ್ತಾ ಇದ್ದವಳು ಇದನ್ನು ಯಾಕೆ ಸುಮ್ಮನೆ ಬಿಟ್ಟಿದ್ಯಾ ಅಂದ. ನಿತ್ಯ, ಸರ್ ಇಟ್ಸ್ ಓಕೆ, ಮನೆ ಅಂದಮೇಲೆ ಇದೆಲ್ಲ ಇದ್ದಿದ್ದೆ, ಹೋಗಲಿ ಬಿಡಿ ಸರ್, ಕ್ಷಮಿಸ್ಬಿಡಿ ಅಂತ ಹೇಳಿದ್ಲು. ಮತ್ತು ಮುರಳಿ ಅಣ್ಣ, ನೀವು ಕೂಡ ದುಡುಕ್ತಾ ಇದ್ದೀರಲ್ಲ, ಪ್ಲೀಸ್ ಅಂಕಲ್ಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ, ಇದನ್ನು ಇಲ್ಲಿಗೆ ಬಿಟ್ಬಿಡಿ, ಒಳಗಡೆ ಹೋಗಿ. ನಿತ್ಯ ಲಾವಣ್ಯ ಪರ ವಕಾಲತ್ ವಹಿಸ್ತಾ ಇದ್ದಾಳೆ ಅಂದ್ಕೊಂಡು ರಾಧಾ ಕೋಪದಿಂದ ತನ್ನ ರೂಮ್ಗೆ ಹೊರಟು ಹೋದ್ಲು. ಮುರಳಿ ಕೂಡ ಅವಳು ಹಿಂದೆನೇ ಹೋಗ್ತಾನೆ. ಲಾವಣ್ಯ ಶರತ್ನ ನೋಡಿ ತನ್ನ ರೂಮ್ಗೆ ಹೋದ್ಲು. ನಿತ್ಯ ಹಾಗೆಲ್ಲ ಮಾತಾಡಿದ್ದು ಶರತ್ಗೆ ಒಂದು ಕ್ಷಣ ಆಶ್ಚರ್ಯ ಅನ್ನಿಸ್ತು. ನಿತ್ಯ ಲಾವಣ್ಯ ಪರ ಯಾವತ್ತೂ ಮಾತಾಡಿರ್ಲಿಲ್ವಲ್ಲ, ಇದೇನಾಗ್ತಿದೆ ಛೇ ಅಂದ್ಕೊಂಡು ಅಲ್ಲಿಂದ ಹೋದ. ರಾಧಾ ತನ್ನ ರೂಮ್ನಲ್ಲಿ ಬಂದು ಆಮೇಲೆ ಕೂತ್ಕೊಂಡು, ನಿತ್ಯ ಈ ರೀತಿ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ರೀ, ಅವಳಿಗೆ ಸ್ವತಃ ಗೊತ್ತಿತ್ತು ಅವಳು ಎಂತ ಮಾತಾಡಿದ್ಲು ಅಂತ, ಅದು ನಿತ್ಯಕ್ಕೆ ತಪ್ಪು ಅಂತ ಅನ್ನಿಸ್ಲೇ ಇಲ್ವಾ ಅಂದ್ಲು. ಮುರಳಿ, ನಿತ್ಯ ಕಾರಣ ಇಲ್ಲದೆ ಯಾವುದನ್ನು ಮಾಡೋದಿಲ್ಲ, ಅವಳು ಹಾಗೆ ನಡ್ಕೊಂಡಿರೋದಕ್ಕೆ ಏನಾದರೂ ಸ್ಟ್ರಾಂಗ್ ರೀಸನ್ ಇರಬಹುದಲ್ವಾ? ಶರತ್ ಮೇಲಿರೋ ಅಭಿಮಾನ ಇರ್ಬೋದು, ಅಥವಾ ಮನೆಯವರಲ್ಲಿನ ಭಿನ್ನಾಭಿಪ್ರಾಯ ಬರೋದು ಬೇಡ ಅನ್ನೋ ಉದ್ದೇಶ ಇರಬಹುದು. ಹೋಗಲಿ ಬಿಡು ರಾಧಾ. ರಾಧಾ, ಏನೋ ರೀ, ನಿತ್ಯ ಮಾಡಿದ ತಪ್ಪು ಅಕ್ಕ ಅಂತ ಒಳಗೆ ಬಂದಳು ನಿತ್ಯ. ರಾಧಾ ಅವಳನ್ನೇ ನೋಡ್ತಾ ಎದ್ದು ನಿಂತಳು. ನಿತ್ಯ ಓಡ್ ಬಂದು, ನನಗೆ ಕ್ಷಮಿಸ್ಬಿಡಿ ರಾಧಕ್ಕ, ನಾನು ನಿಮ್ಮ ವಿರುದ್ಧವಾಗಿ ಮಾತಾಡಿಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಅಳ್ತಾ ಕಾಲು ಹಿಡ್ಕೊಂಡ್ಳು. ರಾಧಾ, ಅಯ್ಯೋ ನಿತ್ಯ, ಏನಿದೆಲ್ಲ, ಎದ್ದೇಳು ಮೇಲೆ. ಕೈ ಹಿಡಿದು ಮೇಲೆತ್ತಿ, ನಿತ್ಯ ಏನಾಗಿದೆ ನಿನಗೆ? ಅಲ್ಲಿ ನೋಡಿದರೆ ಆ ಲಾವಣ್ಯ ತಪ್ಪಿಲ್ಲ ಅನ್ನೋ ಹಾಗೆ ಮಾತಾಡಿದೆ, ಈಗ ನೋಡಿದರೆ ಅಳ್ತಾ ಇದೆಯಾ? ಕ್ಷಮೆ ಎಲ್ಲ ಕೇಳಿಕೊಂಡು ನನ್ನ ಬೇರೆ ಮಾಡ್ತಾ ಇದೆಯಾ? ನಿತ್ಯ, ಹೌದು ಅಕ್ಕ, ನಾನು ಹಾಗೆ ಮಾತಾಡಿಲ್ಲ ಅಂದರೆ ಶರತ್ ಸರ್ ಇನ್ನೂ ಕೋಪದ ಕೈಗೆ ಬುತ್ತಿ ಕೊಟ್ಟು ತುಂಬ ದೊಡ್ಡ ಅವಾಂತರ ಆಗೋದ್ರಲ್ಲಿ ಇತ್ತು. ಅದಕ್ಕೆ
ಹಾಗೆ ಮಾಡಿದೆ. ಪ್ಲೀಸ್ ನನಗೆ ಕ್ಷಮಿಸಿ. ನನಗೆ ಗೊತ್ತಿದೆ ಲಾವಣ್ಯ ಆಡಿದ ಮಾತಿನ ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ. ಪ್ಲೀಸ್ ಅದನ್ನೆಲ್ಲ ನನಗೋಸ್ಕರ ಕ್ಷಮಿಸ್ಬಿಡಿ. ಮುರಳಿ, ನೋಡಿದ್ಯಾ ರಾಧಾ, ನಾನು ಹೇಳಿಲ್ವಾ ನಿತ್ಯ ಕಾರಣ ಇಲ್ಲದೆ ಏನೂ ಮಾಡೋದಿಲ್ಲ ಅಂತ. ಮನೆ ಒಡಿಬಾರ್ದು ಅನ್ನೋ ಆಲೋಚನೆ ಇದೆ ಅಲ್ವಾ? ಅದರಲ್ಲೇ ಅವಳು ಒಳ್ಳೆ ಮನಸ್ಸು ಮತ್ತು ಗುಣ ಗೊತ್ತಾಗುತ್ತೆ. ಫ್ಯಾಮಿಲಿಯನ್ನು ಬಿಟ್ಟು ಬರೀ ದುಡಿಮೆಯಲ್ಲೇ ಫ್ಯಾಮಿಲಿ ಮಾಡಿಕೊಂಡು ಬದುಕ್ತಾ ಇದ್ದ ನಾನು ನಿನ್ನ ಜೊತೆ ಈಗ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ನಿತ್ಯ ಅಂದ. ರಾಧಾ, ಏನು ಹೇಳ್ತಾ ಇದ್ದೀರಾ? ಮುರಳಿ, ಹೌದು, ನೀನು ತುಂಬ ಬೇಜಾರಾಗಿದೆಯಾ. ನಿನಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಆಸೆ ಆಗ್ತಿದೆ. ನೀನು ನನ್ನ ಮಿಸ್ ಮಾಡ್ಕೋತಾ ಇದೆಯಾ ಅಂತ ಫೋನ್ ಮಾಡಿ ಈಗಲೇ ಎಲ್ಲ ಬಿಟ್ಟು ಮನೆಗೆ ವಾಪಸ್ ಬರೋದಕ್ಕೆ ಹೇಳಿದ್ದೆ ನಿತ್ಯ. ಅಂಥವಳು ನಿನ್ನ ವಿರುದ್ಧ ಮಾತಾಡ್ತಾಳೆ ಅಂದರೆ ಅದಕ್ಕೆ ಕಾರಣ ಇರುತ್ತೆ ಅಂತ ನನಗೆ ಗೊತ್ತಿತ್ತು. ನಿತ್ಯ, ಮುರಳಿ ಅಣ್ಣ, ಅದೆಲ್ಲ ಈಗ ಯಾಕೆ ಬಿಟ್ಬಿಡಿ. ರಾಧಕ್ಕ ಇವಾಗ ಏನು ನಡೀತು ಅದನ್ನೆಲ್ಲ ಮನಸ್ಸಿಂದ ತೆಗೆದುಹಾಕಿ ನೀವು ಆರಾಮಾಗಿರಬೇಕು. ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ. ನನ್ನನ್ನು ಕ್ಷಮಿಸ್ತೀರಾ ಅಲ್ವಾ ಪ್ಲೀಸ್ ಅಂತ ಕೈ ಮುಗಿದು ಕೇಳಿದ್ಲು. ರಾಧಾ, ನಿತ್ಯ, ನನಗೆ ಬೇಜಾರಾಗಿತ್ತು ನಿಜ. ಆದರೆ ನಿನ್ನ ಇಂಟೆನ್ಷನ್ ಒಳ್ಳೆಯದೇ ಆಗಿತ್ತು ಅಂದಮೇಲೆ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನೀನು ಯೋಚನೆ ಮಾಡಬೇಡ, ನೀನು ಹೋಗು ಅಂತ ಹೇಳಿದರು. ನಿತ್ಯ, ಥ್ಯಾಂಕ್ ಯು ರಾಧಕ್ಕ, ನೀವು ರೆಸ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋದ್ಲು. ರಾತ್ರಿ ಆಗಿತ್ತು. ನಿತ್ಯ ಬಾಲ್ಕನಿಯಲ್ಲಿ ನಿಂತು ಚಂದಮಾಮನನ್ನು ನೋಡ್ತಾ ಏನೋ ಯೋಚಿಸ್ತಾ ನಿಂತಿದ್ಲು. ಶರತ್ ಅಲ್ಲಿಗೆ ಬರ್ತಾನೆ. ಅವನನ್ನು ಗಮನಿಸ್ದೆ ಹಾಗೇ ನಿಂತಿದ್ಲು. ಪಕ್ಕದಲ್ಲಿ ನಿಂತು ನಿತ್ಯ ಅಂದ. ನಿತ್ಯ ಬೆಚ್ಚಿ ಬಿದ್ದವಳಂತೆ ಅವನನ್ನು ನೋಡಿದ್ಲು. ನೀವು ಯಾವಾಗ ಬಂದ್ರಿ ಸರ್ ಅಂದ್ಲು. ಶರತ್, ನೀನೇನೋ ಯೋಚನೆಯಲ್ಲಿ ನಿಂತಿದ್ದೆ ಅಲ್ವಾ, ಆವಾಗಲೇ ಬಂದೆ. ಅಲ್ಲ ನಿತ್ಯ, ನಾನು ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ. ನೀನು ಯಾವಾಗಲೂ ಇಲ್ಲೇ ನಿಂತ್ಕೊಂಡು ಆಕಾಶ ನೋಡ್ತಾ ಇರ್ತೀಯ, ಒಬ್ಬಳೇ ಏನೇನೋ ಮಾತಾಡ್ತಾ ಇರ್ತೀಯ, ಯಾಕೆ ಹಾಗೆ? ನಿತ್ಯ ಕೈ ಕಟ್ಕೊಂಡು ಅವನ ಮಾತನ್ನು ಕೇಳ್ತಾ ಮತ್ತೆ ಚಂದ್ರನತ್ತ ನೋಡ್ತಾ, ಹೌದು ಸರ್, ನಾನು ಯಾವಾಗಲೂ ಇಲ್ಲೇ ನಿಂತಿರ್ತೀನಿ, ಆದರೆ ಒಬ್ಬಳೇ ಮಾತಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ಲು. ಶರತ್, ಒಬ್ಬಳೇ ಮಾತಾಡ್ಕೊಳ್ಳೋದಿಲ್ವಾ? ಸುಳ್ಳು, ನಾನು ನೋಡಿದ್ದೀನಿ, ನೀನು ಒಬ್ಬಳೇ ಮಾತಾಡ್ತಾ ಇರ್ತೀಯ. ನಿತ್ಯ, ಖಂಡಿತ ಇಲ್ಲ ಸರ್, ಒಬ್ಬಳೇ ಮಾತಾಡ್ಕೊಳ್ಳೋದಕ್ಕೆ ನನಗೇನು ಹುಚ್ಚ, ನಾನು ಅವನ ಜೊತೆ ಮಾತಾಡ್ತೀನಿ ಅಂತ ಚಂದಮಾಮನ ಕಡೆ ಕೈ ತೋರಿಸಿದ್ಲು. ಶರತ್ ನಗ್ತಾ, ಏನೋ ಚಂದ್ರನ ಜೊತೆನಾ? ವೆರಿ ಫನ್ನಿ. ಅಲ್ಲ ನಿತ್ಯ, ಯಾರಿಗಾದರೂ ಹೇಳಿಬಿಟ್ಯಾ ನಿನಗೆ ತಲೆ ಕೆಟ್ಟಿದೆ ಅಂತ ನಗ್ಬಿಡ್ತಾರೆ ಅಂತ ಆಡ್ಕೊಳ್ತಾ ಜೋರಾಗಿ ನಗ್ತಾನೆ. ನಿತ್ಯ, ಯಾಕೆ ಹಾಗೆ ನಗ್ತಾ ಇದ್ದೀರಾ? ಅದರಲ್ಲಿ ತಪ್ಪೇನಿದೆ? ಶರತ್, ನಗು ನಿಲ್ಲಿಸಿ, ಅಲ್ಲ ನಿತ್ಯ, ಯಾರಾದರೂ ಚಂದಮಾಮನ ಜೊತೆ ಮಾತಾಡ್ತಾರಾ? ಅವನೇನು ನಿನ್ನ ಮಾತಿಗೆ ರಿಯಾಕ್ಟ್ ಮಾಡ್ತಾನಾ? ಇಟ್ ಈಸ್ ಒನ್ ಆಫ್ ದಿ ಸ್ಯಾಟ್ಲೈಟ್ ಲೈಕ್ ದಟ್. ನಿತ್ಯ ಕೋಪ ಬಂತು. ಸರ್, ನೀವು ಲೆಕ್ಚರ್ ಕೊಡೋದಕ್ಕೆ ಬರಬೇಡಿ. ಯಾರನ್ನು ನಂಬಿಸೋ ಅವಶ್ಯಕತೆ ನನಗಿಲ್ಲ. ನನ್ನ ಮನಸ್ಸಿಗೆ ಏನು ಸರಿ ಅನಿಸುತ್ತೆ ನಾನು ಅದನ್ನು ಮಾಡೋದು ನಿಮಗೆ ಗೊತ್ತು. ಎಷ್ಟೋ ನೋವು, ಬೇಜಾರು, ತಳಮಳ, ಗೊಂದಲಗಳಿಗೆ ಈ ತಂಪಾದ ಗಾಳಿಯಲ್ಲಿ ನಿಂತ್ಕೊಂಡು ಮೇಲ್ ಆಕಾಶ ನೋಡ್ತಾ ಆ ಚಂದಮಾಮನ ಹತ್ರ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಡ್ರೆ ಆಗ ಮನಸ್ಸಿಗೆ ಸಿಗೋ ಸಮಾಧಾನ ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸ್ವತಃ ನೀವೇ ಅನುಭವಿಸಿದಾಗ ಮಾತ್ರ ಅರ್ಥ ಆಗೋದು ಅಂದ್ಲು. ಶರತ್, ಅಲ್ಲ ನಿತ್ಯ, ಮೇಲ್ ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಮಾತಾಡ್ತಿದ್ರೆ ನಿನಗೆ ಹೇಗೆ ಉತ್ತರ ಸಿಗುತ್ತೆ? ಇದನ್ನು ಯಾರಾದರೂ ನಂಬ್ತಾರಾ ಅಂದ. ನಿತ್ಯ, ಯಾಕೆ ಹಾಗೆ ಅನ್ಕೋತಾ ಇದ್ದೀರಾ? ಎಷ್ಟೋ ಪ್ರಶ್ನೆಗಳಿಗೆ ಚಂದಮಾಮನೇ ಉತ್ತರ ಕೊಡೋದು ಸರ್. ಯಾರು ನಂಬ್ತಾರೋ ಬಿಡ್ತಾರೋ, ನಾನು ಖಂಡಿತ ನಂಬ್ತೀನಿ. ಈಗೇನು ಚಂದಮಾಮ ನನ್ನ ಜೊತೆ ಮಾತಾಡ್ತಾನೋ ಇಲ್ವೋ ಅನ್ನೋದು ನಿಮ್ಮ ಅನುಮಾನ ಅಲ್ವಾ? ಈಗಲೇ ಕ್ಲಿಯರ್ ಮಾಡ್ತೀನಿ. ಶರತ್ ಅವಳನ್ನೇ ನೋಡ್ತಾ ಚಂದಮಾಮನ ನೋಡ್ತಾನೆ. ಚಂದಮಾಮ ಮೋಡಗಳ ಮರೆಯಲ್ಲಿ ಮರೆಯಾಗಿತ್ತು. ನಿತ್ಯ ಚಂದಮಾಮನ ನೋಡ್ತಾ, ಚಂದಮಾಮ, ಶರತ್ ಸರ್ ನಿನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ನೀನು ನನಗೆ ರೆಸ್ಪಾನ್ಸ್ ಮಾಡಲ್ವಂತೆ, ನೀನು ಸುಳ್ಳಂತೆ. ಇವ್ರ ಅನುಮಾನ ಕ್ಲಿಯರ್ ಮಾಡು, ಬಾ ಹೊರಗೆ, ನನ್ನ ಮಾತು ನಿನಗೆ ತಲುಪ್ತದೆ ಅಂತ ಇವ್ರಿಗೆ ಹೇಳು ಅಂತ ಹೇಳಿದ್ಲು. ಶರತ್ ನಿತ್ಯನೇ ನೋಡಿ ಮತ್ತೆ ಚಂದಮಾಮನತ್ತ ನೋಡ್ತಾನೆ. ನಿತ್ಯ ಹೇಳಿದ ಮಾತಿಗೆ ಚಂದಮಾಮ ತನ್ನ ಮೋಡಗಳು ಪರದೆ ಸರಿಸಿ ಹಾಲ್ ಬೆಳದಿಂಗಳನ್ನ ಚೆಲ್ತಾ ಸ್ವಚ್ಛಂದವಾಗಿ ಹೊಳಿತಿದ್ದ. ಅದನ್ನು ನೋಡಿದ ಶರತ್ ಆಶ್ಚರ್ಯದಲ್ಲಿ ನಿತ್ಯನ ನೋಡ್ತಾನೆ. ನಿತ್ಯ ಅದನ್ನು ನೋಡಿ ನಗ್ತಾ, ನೋಡಿದ್ರಾ, ನಿಮ್ಮ ಅನುಮಾನಕ್ಕೆ ನಮ್ಮ ಚಂದಮಾಮ ಹೇಗೆ ರೆಸ್ಪಾನ್ಸ್ ಮಾಡಿದ್ರು? ಇದಕ್ಕೆ ನಾ ಸಾಕ್ಷಿ ಬೇಕಾ ನಿಮಗೆ? ಮಾತಾಡೋಕ್ಕೆ ಮನುಷ್ಯರೇ ಆಗಬೇಕು ಅಂತ ಏನೂ ಇಲ್ಲ ಸರ್, ಸಾಂತ್ವನ ತುಂಬೋ ಶಕ್ತಿ ಇದ್ದರೆ ಸಾಕು ಅಂದ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಶರತ್ ಮನಸ್ಸಲ್ಲಿ, ಇದೆಲ್ಲ ನಿಜಾನಾ? ನನ್ನ ಕಣ್ಣನ್ನು ನಾನೇ ನಂಬೋಕ್ಕಾಗ್ತಿಲ್ವಲ್ಲ, ಇದೆಲ್ಲ ಈ ರಾಕ್ಷಸಿಗೆ ಹೀಗೆ ಗೊತ್ತಾಗುತ್ತೆ? ಅದಕ್ಕೆ ಇವಳು ಜಾಸ್ತಿ ಯಾರನ್ನೂ ಹಚ್ಕೊಳ್ಳಲ್ಲ ಅನಿಸುತ್ತೆ ಅಂದ್ಕೊಂಡು, ಹೌದು, ಬೆಳಿಗ್ಗೆ ಏನೋ ಹೇಳೋದಕ್ಕೆ ಬಂದಲ್ಲ, ಏನದು? ನಿತ್ಯ, ಅದನ್ನು ಕೇಳಿ ಏನಿಲ್ಲ ಬಿಡಿ ಅಂದ್ಕೊಂಡೆ ಹೊರಟು ಹೋಗ್ತಾಳೆ.